ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನಗಳಲ್ಲಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಎಷ್ಟೋ ಜನಗೆ ನೆಮ್ಮದಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಕೆಲಸದಲ್ಲಿ ಕೂಡ ಒತ್ತಡದಲ್ಲಿ ನೆಮ್ಮದಿ ಇಲ್ಲ, ಕುಟುಂಬದಲ್ಲಿ ಕೂಡ ನೆಮ್ಮದಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಪ್ರೀತಿಯ ಮಕ್ಕಳೇ, ಎಷ್ಟೋ ಜನ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಅಯ್ಯೋ, ನನ್ನ ಜೀವನ ಯಾಕೆ ಈ ಥರ ಇದೆ, ಕೆಲಸದಲ್ಲೂ ಕೂಡ ನೆಮ್ಮದಿ ಇಲ್ಲದೆ ನಾನು ದುಃಖದಲ್ಲಿದೆ, ನನ್ನ ಜೀವನ ಯಾಕೆ ಈ ಥರ ಎಂಬುದಾಗಿ ದುಃಖ ಪಡ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ತಮ್ಮ ನಿದ್ರೆ ಮಾತ್ರ ನುಗ್ಗಿ ತಮ್ಮ ಜೀವಿತನ ಕಳ್ಕೊಳ್ತಾ ಇದ್ದಾರೆ, ನೆಮ್ಮದಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಎಚ್ಚರಿಸುತ್ತದೆ. ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44 ಹೇಳ್ತದೆ, ಯಾರಿಗೂ ದ್ವೇಷಿಸಬೇಡ್ರಿ. ಅದೇ ಥರ ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನ ಹೇಳಿದರೆ, ನಿಮ್ಮ ಚಿಂತೆ ಎಲ್ಲ ದೇವ್ರಿಗೆ ಕೊಡ್ರಿ ಎಂಬುದಾಗಿ, ಯಾರ ಬಗ್ಗೆ ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಎಷ್ಟೋ ಜನಕ್ಕೆ ದ್ವೇಷದಿಂದ ಮಾತಾಡ್ತೀವಿ. ದ್ವೇಷದಿಂದ ಅಯ್ಯೋ ಅವ್ರು ಏನು ಸರಿ, ಇವ್ರು ಏನು ಸರಿ, ಆ ಥರ ಮಾತಾಡದೆ ದೇವರೇ ನನಗೆ ಜೀವನದ ನೆಮ್ಮದಿ ಕೊಡು, ನಿನ್ನ ಒಳ್ಳೆ ಮಾರ್ಗ ನಡೆಯುವಂತೆ ಸಹಾಯ ಮಾಡು. ಅದೇ ಥರ ಫಿಲಿಪ್ಪಿ 4ನೇ ವಚನ ಹೇಳ್ತದೆ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಹೌದು ಪ್ರೀತಿಯ ಮಕ್ಕಳೇ, ನೆಮ್ಮದಿ ಸಿಗಬೇಕಾದ್ರೆ ಯಾವಾಗಲೂ ಸಂತೋಷವಾಗಿರಿ. ದೇವರು ನಿಮ್ಮನ್ನು ಆಶ್ವಸಿ ಕಾಪಲಿ. ಮೇ ಗಾಡ್ ಬ್ಲೆಸ್ ಯು.